ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ. ನಾವು ಅಂತಿಮ ವರ್ಷದ ವಿದ್ಯಾರ್ಥಿಗಳು ಹಾಗೂ ಎಲ್ಲ BSc ಕೃಷಿ ವಿದ್ಯಾರ್ಥಿಗಳು ಒಂದು ಪ್ರತಿಭಟನೆಯನ್ನು ನಡೆಸ್ತಿದ್ದೀವಿ. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಇತ್ತೀಚೆಗೆ AO ಮತ್ತೆ AAO ಏನದು ಕಾಲ್ಫಾರ್ಮ್ ಆಗಿದೆ. ಬಟ್ ಇದರಲ್ಲಿ ಒಂದು ಅನ್ಯಾಯವನ್ನ ಎಸಗಿದ್ದಾರೆ. ಅದು ಏನಂದ್ರೆ C&R ರೂಲ್ಸ್ ಅನ್ನ ಒಂದು ನಿಯಮವನ್ನ ಉಲ್ಲಂಘನೆ ಮಾಡಿ BE ಬಯೋಟೆಕ್ನಾಲಜಿ ಎಂಬ ಕೋರ್ಸ್ಗೆ ಕೊನೆ ಕ್ಷಣಗಳಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದೇನಾಗಿದೆ ಅಂದ್ರೆ ನಮ್ಮೆಲ್ಲ ಕೃಷಿ ಪದವೀಧರರಿಗೆ ಅತ್ಯಂತ ಒಂದು ಕಷ್ಟಕರವಾದ ಸಂಗತಿಗಳಂತಾಗಿದೆ. ಯಾಕಂದ್ರೆ ನಾವು ಕೃಷಿ ವಿದ್ಯಾರ್ಥಿಗಳನ್ನ ನಾವು 4 ವರ್ಷದಲ್ಲಿ ಸುಮಾರು 100ರಿಂದ 150ರಷ್ಟು ಕ್ರೆಡಿಟ್ ಅವರ್ಗಳನ್ನ ಕೇವಲ ಕೃಷಿ ಒಂದು ರಂಗದಲ್ಲಿ ಕಲ್ತಿರ್ತೀವಿ. ಆದ್ರೆ BE ಬಯೋಟೆಕ್ನಾಲಜಿ ಕೋರ್ಸ್ ಅವ್ರು ಏನಿರ್ತಾರೆ, ಅವರು ನಮ್ಮ ಈ ಕೃಷಿ ಕ್ಷೇತ್ರವನ್ನ ಬಿಟ್ಟು ಒಂದು ಟ್ರೆಡಿಷನಲ್ ಬಯೋಟೆಕ್ನಾಲಜಿಯನ್ನ ಕೋರ್ಸ್ ಅನ್ನ ಕಲ್ತಿರ್ತಾರೆ. ಇದೇನಿದೆ ನಮ್ಮ ಕೃಷಿ ವಿದ್ಯಾರ್ಥಿಗಳಿಗೆ ಕಲಿತಿರುವಂತಹ ಬಯೋಟೆಕ್ನಾಲಜಿ ಕೋರ್ಸ್ಗಿಂತ ವಿಭಿನ್ನವಾಗಿದೆ. ಇದರಿಂದ ಅವರಿಗೆ ನಾವು ಅವಕಾಶ ಮಾಡಿಕೊಟ್ಟಲ್ಲಿ ಇದು ಏನಾಗುತ್ತೆ ಅಂದ್ರೆ ನಮ್ಮ ಮುಂದಿನ ಫಾರ್ಮರ್ಸ್ಗೆ ಅಂದ್ರೆ ರೈತರು ಏನಿರ್ತಾರೆ ಅವರಿಗೆ ಒಂದು ಮಾರ್ಗದರ್ಶನ ನೀಡುವಲ್ಲಿ ಅವರು ಒಂದು ಸಫಲರಾಗ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಇನ್ನೊಂದು ನಮ್ಮ ವಿಶ್ವವಿದ್ಯಾಲಯಗಳು, ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳು ಹೆಮ್ಮೆ ಪಡುವಂತಹ ವಿಷಯ ಏನಂದ್ರೆ ಖಾಸಗಿ ಕಾಲೇಜುಗಳಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಇದೆಲ್ಲ ನಿಮಗೆ ತಿಳಿದಿದೆ. ಕಳೆದ 2 ವರ್ಷದಲ್ಲಿ ಸುಮಾರು 12 ಕಾಲೇಜಿಗೆ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಇದರಿಂದ ನಮ್ಮ ಕೃಷಿ ಶಿಕ್ಷಣ ಏನಿದೆ ದುಬಾರಿ ಆಗ್ತಿದೆ. ಅದ್ರ ಜೊತೆಗೆ ದುಬಾರಿ ಆಗೋದಲ್ಲದೆ ನಮ್ಮ ಎಷ್ಟೋ ಜನ ಪದವೀಧರರಿಗೆ ಇದು ಕೈಗಿಟ್ಟುವಂತಿಲ್ಲ. ಇದರಿಂದ ನಮ್ಮ ಕೃಷಿ ಶಿಕ್ಷಣದಿಂದ ಒಂದು ರೀತಿಯ ಅವಕಾಶಗಳು ಕೈ ತಪ್ತಾ ಇದೆ. ಅದಲ್ಲದೆ ಅನೇಕ ಕೃಷಿ ವಿದ್ಯಾರ್ಥಿಗಳು ಪ್ರತಿ ವರ್ಷ ಹೊರಗೆ ಹೋಗ್ತಾ ಇರುವಂತಹ ಕೃಷಿ ವಿದ್ಯಾರ್ಥಿಗಳು ಹೊರಗಡೆ ಹೋಗ್ತಿದ್ದಾರೆ. ಇದು ಖಾಸಗಿ ಶಿಕ್ಷಣ ಏನಿದೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ನೀಡುವಲ್ಲಿ ಸಫಲರಾಗೋದಿಲ್ಲ. ಇದರಿಂದಾಗಿ ಈ ವರ್ಷವಾದ್ರೂ ಕೊನೆಯ ಕ್ಷಣದಲ್ಲಾದ್ರೂ KE ಏನ್ ಮಾಡ್ತಿದೆ ಅಂದ್ರೆ ಒಂದು ಖಾಸಗಿ ಕಾಲೇಜುಗಳಿಗೆ ಅನುಮತಿ ನೀಡಿದಂತಹ ಕಾಲೇಜುಗಳಿಗೆ ಅಡ್ಮಿಷನ್ ಕೊಡೋಕ್ಕಿಂತ ಮುಂಚೆನೆ ಅವುಗಳನ್ನ ಸ್ಟಾಪ್ ಮಾಡಿ ಖಾಸಗಿ ಕಾಲೇಜುಗಳಿಗೆ ಅವಕಾಶ ನೀಡಬಾರದು ಎಂಬುದು ನಮ್ಮ ಮನವಿ. ನಿಯಮ ಉಲ್ಲಂಘನೆ ಮಾಡಿದ ರೈಟೆಕ್ ಯೂನಿವರ್ಸಿಟಿ ಆಗಿರಲಿ, ಬಯೋಟೆಕ್ ವಿದ್ಯಾರ್ಥಿಗಳಿಗೆ ಕೃಷಿ ಅಧಿಕಾರಿ ಮತ್ತು ಇದೇ ತಿಂಗಳು ನಡೆದಿರ್ತಕ್ಕಂತಹ ಕೃಷಿ ಅಧಿಕಾರಿ ಮತ್ತು ಕೃಷಿ ಸಹಾಯಕ ಅಧಿಕಾರಿ ನೇಮಕಾತಿಯನ್ನು ಕರೆದಿದ್ದು, ಅದು ಕೊನೆ ಕ್ಷಣದಲ್ಲಿ ಕರೆದಿದ್ದು. KE ಅವರು ಕಂಪ್ಲೀಟ್ ಆಗಿ C&R ರೂಲ್ಸ್ ಅನ್ನು ಉಲ್ಲಂಘನೆಯನ್ನು ಮಾಡಿದ್ದು, ಸಂವಿಧಾನದ 309ನೇ ಅಡಿಯಲ್ಲಿ ಬರ್ತಕ್ಕಂತಹ ಇದು C&R ರೂಲ್ಸ್ ಅನ್ನ ಕಂಪ್ಲೀಟ್ ಆಗಿ ಉಲ್ಲಂಘನೆಯನ್ನು ಮಾಡಿಕೊಂಡು ಆ ವಿದ್ಯಾರ್ಥಿಗಳಿಗೆ ಕೊನೆ ಕ್ಷಣದಲ್ಲಿ ನೇಮಕಾತಿಯನ್ನು ಹೊರಡಿಸಿದ್ದಾರೆ. ಅದು ನಮ್ಮ ಕೃಷಿ ವಿದ್ಯಾರ್ಥಿಗಳಾಗಿರಲಿ, ಕೃಷಿ ಪದವೀಧರರಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಬಂದ್ರೆ, ನಮ್ಮ ಹೆಮ್ಮೆಯ ವಿಶ್ವವಿದ್ಯಾಲಯಗಳು ವಾರಕ್ಕೆ 1 ದಿನ ಕನಿಷ್ಠ ವಿದ್ಯಾರ್ಥಿ ಇಲ್ಲದಂತಹ ವಿದ್ಯಾರ್ಥಿಗಳಿಗೆ, ಲೈಕ್ 10th ಸ್ಟ್ಯಾಂಡರ್ಡ್ ಫೇಲ್ ಆದ ವಿದ್ಯಾರ್ಥಿಗಳಿಗೆ, 2nd PUC ಫೇಲ್ ಆದ ವಿದ್ಯಾರ್ಥಿಗಳಿಗೆ 1 ವರ್ಷದ ಡಿಪ್ಲೊಮಾ ಕೋರ್ಸ್ ಅನ್ನ ಕೊಟ್ಟು ಓನ್ಲಿ ಒನ್ಸ್ ಇನ್ ಅ ವೀಕ್ ಒಂದು ಕ್ಲಾಸ್ ಅನ್ನ ಮಾಡಿಕೊಂಡು ಅವರಿಗೆ ಲೈಸೆನ್ಸ್ ಮುಖಾಂತರ ಕೊಟ್ಟು ರೈತರಿಗೆ ರೋಗ ಇದಾಗಿರ್ಬೋದು, ಕೀಟನಾಶಕಗಳಾಗಿರ್ಬೋದು, ರಸಗೊಬ್ಬರ ವಿಸ್ತರಣೆ, ಕೃಷಿ ವಿಸ್ತರಣೆ ಆಗಿರ್ಲಿ, ರೈತರನ್ನ ಹೆಲ್ಪ್ ಮಾಡುವ ಮುಖಾಂತರ ಲೈಸೆನ್ಸ್ ಅನ್ನ ಕೊಡ್ತಿದ್ದಾರೆ. ಲೈಕ್ ಫರ್ಟಿಲೈಸರ್ ಕಂಪನಿ ಅಂತ ನಾವೇನಂತ ಕರಿತೀವಿ, ಅದನ್ನ ಪರ್ಮಿಷನ್ ಕೊಡ್ತಿದ್ದಾರೆ. ಆದ್ರೆ ನಾವು ಕೃಷಿ ವಿದ್ಯಾರ್ಥಿಗಳಾಗಿ 4 ವರ್ಷದ ಡಿಗ್ರಿಯನ್ನ ಪಡೆದು ನಿಯರ್ಲಿ 150ರಿಂದ 160 ಕ್ರೆಡಿಟ್ ಅವರ್ಸ್ ಅನ್ನ ಕಂಪ್ಲೀಟ್ ಆಗಿ ನಮ್ಮ ರಾವೆ ಪ್ರೋಗ್ರಾಮ್ ಆಗಿರಲಿ, KVK ಪ್ಲೇಸ್ಮೆಂಟ್ ಆಗಿರಲಿ, ಇಂಡಸ್ಟ್ರಿ ಪ್ಲೇಸ್ಮೆಂಟ್ ಆಗಿರಲಿ, ಮತ್ತೊಳ್ಳಿ ನಾವು ಪ್ರಾಕ್ಟಿಕಲ್ ಕ್ಲಾಸಸ್ ಅನ್ನ ಕಂಪ್ಲೀಟ್ ಮಾಡಿರ್ತೀವಿ. ಅವರು 1 ವರ್ಷದಲ್ಲಿ ಅದು 1 ವಾರಕ್ಕೆ 1 ದಿನ ಕ್ಲಾಸ್ ಅಲ್ಲಿ ಎಷ್ಟು ಕಲಿತಾರೆ, ಮುಂದೆ ರೈತರಿಗೆ ಹೆಂಗ್ ಹೆಲ್ಪ್ ಮಾಡ್ತಾರೆ, ರೈತರ ಪ್ರಾಬ್ಲಮ್ಸ್ ಅನ್ನ ಹೆಂಗ್ ಸಾಲ್ವ್ ಮಾಡ್ತಾರೆ, ಒಂದು ಕ್ವಶನ್ ಮಾರ್ಕ್ ಬರ್ತದೆ. ಇದ್ರ ದೇಸಿ ಕೋರ್ಸ್ ಬಗ್ಗೆ ಹೇಳೋದಾದ್ರೆ, ಈ ಹಿಂದೆ ದೇಸಿ ಕೋರ್ಸ್ ಅನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಲಾಗಿತ್ತು. ನಮ್ಮ ಕರ್ನಾಟಕ ಗವರ್ಮೆಂಟ್ ಕಂಪ್ಲೀಟ್ ಆಗಿ ದೇಸಿ ಕೋರ್ಸ್ ಅನ್ನ ಬ್ಯಾನ್ ಮಾಡಿದ್ದು. ಆದ್ರೆ ಅವ್ರು ಒಂದು ಸೊಲ್ಯೂಷನ್ ಕೊಟ್ರು. ಈಗ ಕೊಟ್ಟಿರ್ತಕ್ಕಂತಹ ಲೈಸೆನ್ಸ್ ಕೊಟ್ಟಿರ್ತಕ್ಕಂತಹ ರೈತರಿಗೆ ಏನ್ ಮಾಡ್ಬೇಕು, ಲೈಸೆನ್ಸ್ ಕೊಟ್ಟಿರ್ತಕ್ಕಂತಹ ಬಿಸ್ನೆಸ್ ಮ್ಯಾನ್ಗಳಿಗೆ ಏನ್ ಮಾಡ್ಬೇಕಂತ ಒಂದು ಸೊಲ್ಯೂಷನ್ ಆಗಿ ದೇಸಿ ಕೋರ್ಸ್ ಅನ್ನ ತಂದ್ರು. ಅಂದ್ರೆ ಅವರಿಗೆ ಏನು ತಿಳಿದಿರ್ತಕ್ಕಂತಹ ಬಿಸ್ನೆಸ್ ಮ್ಯಾನ್ಗಳಿಗೆ ಒಂದು ಟ್ರೈನಿಂಗ್ ಮುಖಾಂತರ ದೇಸಿ ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡಿದಲ್ಲದೆ, ಈಗ ನಮ್ ಗವರ್ಮೆಂಟ್ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿ ಏನ್ ಮಾಡ್ತಿದೆ ಅಂದ್ರೆ, 10ನೇ ತರಗತಿ ಫೇಲ್ ಆದ ವಿದ್ಯಾರ್ಥಿಗಳಿಗೆ ಮತ್ತೆ 2nd PUC ಫೇಲ್ ಆದ ವಿದ್ಯಾರ್ಥಿಗಳಿಗೆ ಏನ್ ಮಾಡ್ತಿದ್ದಾರೆ ಅಂದ್ರೆ, ಅವರಿಗೆ ದೇಸಿ ಪ್ರೋಗ್ರಾಮ್ ಮುಖಾಂತರ ಇನ್ನು ಹೊಸದಾಗಿ ರೂಲ್ಸ್ ಅನ್ನ ತಂದು ಅವರಿಗೆ ಟ್ರೈನಿಂಗ್ ಮುಖಾಂತರ ಕೊಟ್ಟು ಲೈಸೆನ್ಸ್ ಅನ್ನ ಪ್ರೊವೈಡ್ ಮಾಡ್ತಿದ್ದಾರೆ. ಈಗ ನಮ್ ರೈಟ್ ಏನಂತಂದ್ರೆ, ಆ ದೇಸಿ ಪ್ರೋಗ್ರಾಮ್ ಅನ್ನ ಕಂಪ್ಲೀಟ್ ಆಗಿ ನಿಲ್ಲಿಸಬೇಕು. ಮತ್ತೆ ನಮ್ಮ ಕೃಷಿ ಪದವೀಧರರಿಗೆ ಮತ್ತೆ ಕೃಷಿ ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲ ಮಾಡಬೇಕಾಗಿ ನಾವು ವಿನಂತಿ ಮಾಡ್ಕೊಳ್ತೀವಿ. ಧನ್ಯವಾದ. KE
ಕೃಷಿ ವಿದ್ಯಾರ್ಥಿಗಳೇ ಮಾಡಿರುವಂತಹ ಅನ್ಯಾಯ ಅಂದ್ರೆ ಏನಂದ್ರೆ ರಾಯ್ಟೆಕ್ ಯೂನಿವರ್ಸಿಟಿಯಲ್ಲಿ ಪದವಿಯನ್ನು ಗಳಿಸಿದಂತಹ ಎಷ್ಟೋ ವಿದ್ಯಾರ್ಥಿಗಳಿಗೆ ಅವಕಾಶವನ್ನ ನೀಡಿರುವಂತಹದ್ದು. ಇದು ಸಹ ಕೆಎ ಒಂದು ಈ ಒಂದು ಯೂನಿವರ್ಸಿಟಿ ಏನಿದೆ ಒಂದು ಐಕಾರ್ ನಿಯಮಗಳು ಅಂತ ಇರ್ತವೆ, ಯಾವುದೇ ಒಂದು ಕೃಷಿ ವಿದ್ಯಾರ್ಥಿಗಳಿಗೆ ಪದವಿಯನ್ನ ನೀಡಬೇಕು ಅಂತ ಹೇಳಿ. ಆ ಒಂದು ನಿಯಮಗಳನ್ನ ಉಲ್ಲಂಘನೆ ಮಾಡಿಯುವಂತಹ ಅವಕಾಶ ನೀಡಿದಂತಹ ಯೂನಿವರ್ಸಿಟಿ ರಾಯ್ಟೆಕ್ ಯೂನಿವರ್ಸಿಟಿ ಆಗಿರುತ್ತೆ. ಇಲ್ಲಿ ಪದವಿಯನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೂ ಸಹ ಅವಕಾಶ ನೀಡಿರುವಂತಹದ್ದು ನಮ್ಮ ಎಲ್ಲಾ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರತಿಭಟನೆಗೆ ಕಾರಣವಾಗಿದೆ. ದಯಮಾಡಿ ನಮ್ಮ ಈ ಒಂದು C&R ರೂಲ್ C&R ನಿಯಮವನ್ನು ಉಲ್ಲಂಘನೆ ಮಾಡಿದಂತಹ ರಾಯ್ಟೆಕ್ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯದಂತೆ ಅವಕಾಶ ನೀಡಿ ನಮ್ಮ ಕೃಷಿ ವಿದ್ಯಾರ್ಥಿಗಳನ್ನು ರಕ್ಷಿಸಬೇಕೆಂಬುದು ನಮ್ಮ ಬೇಡಿಕೆ.